ಸ್ವಾಮಿ, ದಿನನಿತ್ಯ ಆಗಲೂ ಇರಲು ಈ ರೀತಿ ನಡೆದು ಹೋದ ದುರಂತವನ್ನು ನೆನೆಸುತ್ತಾ ಕುಳಿತರೆ ಮರಳಿ ಬರುವುದಿಲ್ಲ ಆ ರುದ್ರನ ಮಗಳು. ನೋಡಿ, ಮಗ ಮಾಡಿದ ತಪ್ಪೆ, ಆ ತಪ್ಪನ್ನು ಮನ್ನಿಸಿ ಅವನಿಗೊಂದು ಮದುವೆ ಮಾಡಿ ಈ ಊರು ಬಿಟ್ಟು ದೂರ ಕಳಿಸೋಣ ರೀ. ಆದ್ರೆ ಮಗನ ಚಿಂತೆಯಲ್ಲಿಂದ ನೀವು 3 ದಿನದಿಂದ ಒಂದು ತುತ್ತು ಅನ್ನ ಕೂಡ ಊಟ ಮಾಡಿಲ್ಲ. ಈಗಾದ್ರೆ ನಿಮ್ಮ ಪರಿಸ್ಥಿತಿ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ನೋಡಿ, ನಿಮ್ಮನ್ನ ನಂಬಿದ ನನ್ನ ಕತೆ ಏನಾಗತ್ತಂತ ಯೋಚನೆ ಮಾಡಿದ್ದೀರಾ? ನೋಡಿ, ಅದನ್ನೆಲ್ಲ ಮರೆತು ಇವತ್ತೊಂದು ಸ್ವಲ್ಪ ಹಾಲನ್ನಾದ್ರೂ ಕುಡೀರಿ. ಬನ್ನಿ. ಬೇಡ ಮಹಾದೇವಿ, ಮಗ ಮಾಡಿದ ಮಾನಹೀನ ಕೃತ್ಯಕ್ಕೆ ನಮ್ಮ ಮನೆತದ ಮಾನವೇ ಕುಸಿದು ಹೋಗಿ ಪ್ರಸಂಗ ಬಂದಿತು ನಮ್ಮ ಬಾಳಿನಲ್ಲಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ ಮಗಳನ್ನೇ ಬಲಿ ಕೊಟ್ಟು ಈ ಮನೆಯ ಮಾನ ಉಳಿಸಿದ ಪುಣ್ಯವಂತನ ಹೃದಯ ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಹುಚ್ಚೆದ್ದು ನಿನ್ನ ಮಗ ಮಾಡಿದ ತಪ್ಪಿಗಾಗಿ ನಮ್ಮ ಮನೆಯ ಮಾನವೇ ಕಳಚಿ ಹೋಯಿತು ಮಹಾದೇವಿ. ನಿನ್ನ ಮಗ ಮಾಡಿದ ತಪ್ಪಿಗಾಗಿ ಶಿಕ್ಷೆ ಎಂದು ತಪ್ಪಬಾರದು ಮಹಾದೇವಿ. ಅವನಿಗೆ ಶಿಕ್ಷೆಯಾಗಲೇಬೇಕು. ಅದಕ್ಕಂತೇಳಿ ನ್ಯಾಯದ ನಡುಗಮ್ಮದ ಈ ಮನೆಯಲ್ಲಿ ನಿಂತುಕೊಂಡು ನ್ಯಾಯವಂತವನಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ನನ್ನ ಮನದಲ್ಲಿ. ಸ್ವಾಮಿ, ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ತೆಗೆದುಕೊಂಡಿದ್ದೀರಾ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಕೇಳುವ ಮಾತಿಗೆ ನೀನು ಉತ್ತರ ಅಷ್ಟೇ ಕೊಡಬೇಕು, ಹೆಚ್ಚಿಗೆ ಮಾತನಾಡಬಾರದು. ಸರಿ, ಅದೇನಂತ ಕೇಳಿ ಸ್ವಾಮಿ. ಮಹಾದೇವಿ, ನಾನು ನಿನಗೆ ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ, ಅಂದ್ರೆ ನನ್ನ ಪಾಲಿನ ದೇವರು ನೀವು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಆದ್ಯ ಅವಳ ಕರ್ತವ್ಯ ಅಲ್ವೇನ್ರಿ? ಹೌದಲ್ಲವೇ? ಹೌದು. ಹಾಗಾದರೆ ಒಂದು ವೇಳೆ ಗಂಡನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅಂತವಳು ಸತಿಯಲ್ಲ, ಪತಿಯ ಮಾತನ್ನು ಪಾಲಿಸದ ಪತಿ ದ್ರೋಹಿ ಅವಳು. ಹಾಗಾದರೆ ಸರಿ ಮಾದೇವಿ, ನಿನ್ನ ಹತ್ರ ಒಂದು ಮಾತನ್ನು ಕೇಳುತ್ತೇನೆ, ಆ ಮಾತನ್ನು ನಡೆಸಿಕೊಡ್ತೀಯಾ? ಸರಿ ಸ್ವಾಮಿ, ನಿಮ್ಮದು ಯಾವುದೇ ಮಾತಿದ್ರು ಅದನ್ನ ನಾನು ಖಂಡಿತ ನಡೆಸಿಕೊಡ್ತೀನಿ. ಮಹಾದೇವಿ, ಮಾತನ್ನ ಗುಟ್ಟನ್ನು ಅರಿಯದೆ ಸತಿಯಾದವಳು ಪತಿಯ ಆಜ್ಞೆಯನ್ನು ಪಾಲಿಸುವುದು ಪತಿಯ ಧರ್ಮವೆಂದು ಈಗ ತಾನ ನಿನ್ನ ಬಾಯಿಂದ ನೀನೇ ನುಡಿದಿರುವಿ. ಹೀಗಿರುವಾಗ ನನ್ನ ಮನಸ್ಸಿನ ಅಂತರಂಗ ನೀನು ತಿಳಿಯುವ ಅವಶ್ಯಕತೆ ಇಲ್ಲ. ಈಗ ನನ್ನ ಮಾತನ್ನು ನಡೆಸಿ ಕೊಡ್ತೀಯೋ ಇಲ್ಲ ಅಷ್ಟೇ ಹೇಳು. ನೋಡಿ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ನಿಮ್ಮದು ಯಾವುದೇ ಮಾತಿದ್ರು ನಾನು ಅದನ್ನು ಖಂಡಿತವಾಗೂ ನಡೆಸ್ಕೊಡ್ತೀನಿ. ನನ್ನ ಹೆತ್ತ ತಂದೆ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ, ನಿಮ್ಮ ಮಾತನ್ನು ನಾನು ನಡೆಸ್ಕೊಡ್ತೀನಿ. ಹೇಳಿ, ಅದು ಯಾವ ಮಾತಂತ ಹೇಳಿ ಸ್ವಾಮಿ, ಹೇಳಿ. ಮಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿಯ ಕುಡಿಯಲೆಂದು ಈ ಹಾಲನ್ನು ನನಗೆ ತಂದಿರುವಿ. ಆದರೆ ಇಂದು ಈ ಹಾಲಿನ ಅವಶ್ಯಕತೆ ನನಗಿಲ್ಲ ಮಹಾದೇವಿ. ಈಗ ನಿನ್ನ ಮನೆಗೆ ಬರುವ ಇದೆಯಲ್ಲವೇ ಸತಿ ಧರ್ಮ? ಇದೆಯಲ್ಲವೇ ಹೆಣ್ಣಿನ ಸ್ಥಾನ? ನಿಜ ಮಹಾದೇವಿ, ನಿಜ ಮಹಾದೇವಿ, ನಿನ್ನ ಮಾತು ಹೆಣ್ಣಿನ ಮಾತನಾಡುವ ಮಾತನ್ನೇ ಮಾತನಾಡ್ತೀಯ
ಮಾದೇವಿ, ನೀನು 100 ದೇವರಿಗೆ ಹರಕೆ ಹೊತ್ತು ಹಡೆದ ನಿನ್ನ ಮಗ ಮಾಂತೇಶ ಈಗ ಮನೆಗೆ ಬರುವ ಸಮಯ. ಅವನು ಮನೆಗೆ ಬಂದ ತಕ್ಷಣ ತಾಯಿಯ ಕೈದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿ ತುಳುಕಾಡುತ್ತಿರುತ್ತದೆ. ನೀನು ವಿಷವನ್ನು ಹಾಕಿ ಅವನನ್ನು ಕೊಲೆ ಮಾಡಿಬಿಡು ಮಹಾದೇವಿ. ಇಂದು ಹೊತ್ತು ಮುಳುಗುವುದರೊಳಗಾಗಿ ನೀನು ಹೆತ್ತ ಮಗ, ನೀನು ಹರಕೆ ಹೊತ್ತ ಹಡೆದ ಮಗ ನೀನು ಕೊಲೆ ಮಾಡದೆ ಹೋದರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ ಮಹಾದೇವಿ. ಮತ್ತೇನಾದರೂ ತಂದೆ ಮಗ ನಮ್ಮಿಬ್ಬರನ್ನು ಉಳಿಸಿ ನೀನೇ ನಾನು ಸತ್ತಿದ್ದ ನಿಜವಾದ್ರೆ ನಿನ್ನ ಮೇಲೆ ನನ್ನ ನಾಣೆಯಾಗಿದೆ ಮಹಾದೇವಿ, ನನ್ನ ನಾಣೆಯಾಗಿದೆ. ಇದರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕೆಂಬ ನಿರ್ಧಾರ ನೀನೇ ಮಾಡಬೇಕು ಮಹಾದೇವಿ, ನೀನೇ ಮಾಡಬೇಕು. ಮಹಾದೇವಿ, ನಾನು ಮನೆಗೆ ಮರಳಿ ಬರುವಷ್ಟರಲ್ಲಿ ನೀನು ಹೊರಕ್ಕೆ ಹೊತ್ತು ಹೊಡೆದ ನಿನ್ನ ಮಗ ಈ ಮನೆಯಲ್ಲಿ ಜೀವಂತ ಬದುಕಿರಬಾರ್ದು. ಅವನ ಜೀವಂತ ಬದುಕಿರ್ಲೇಬಾರ್ದು. ಅವನ ಹೆಣ ಇರಬೇಕು ಮಹಾದೇವಿ, ಅವನ ಹೆಣ ಇರಬೇಕು. ಇರದೆ ಹೋದರೆ ನಿನ್ನ ಕೊರಳಿರುವ ಮಾಂಗಲ್ಯ ಅದು ನಿನ್ನದಲ್ಲ, ಅದು ನಿನ್ನದಲ್ಲ. ನಿರ್ಧಾರ ನೀನೇ ಮಾಡು. ನಿನ್ನ ಮಗನಿಗೆ ಕುಡಿಸಿ ಕೊಂದು ಬಿಡು. ಮನೆತನ